ಪೌರ ಕಾರ್ಮಿಕರ ಸೇವೆ ಶ್ಲಾಘನೀಯ. ಮಾಜಿ ನಗರಸಭೆ ಸದಸ್ಯ ಆರ್ ಮಠಮಪ್ಪ ತಾಯಿ ಲಕ್ಷ್ಮಮ್ಮ ಅವರ ಪುಣ್ಯ ಸ್ಮರಣಾರ್ಥ 100ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಸ್ವೆಟರ್ ವಿತರಣೆ. ನಗರದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರು ಪ್ರತಿದಿನ ಬೆಳಗ್ಗೆಯಿಂದಲೇ ಸೇವೆಗೆ ಇಳಿಯುತ್ತಾರೆ. ಕಡು ಚಳಿ, ಮಂಜು ಹಾಗೂ ಮಳೆಯನ್ನು ಲೆಕ್ಕಿಸದೆ ತಮ್ಮ ಕರ್ತವ್ಯ ನಿರ್ವಹಿಸುವ ಪೌರ ಕಾರ್ಮಿಕರ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ನಗರಸಭೆಯ ಮಾಜಿ ಸದಸ್ಯ ಆರ್ ಮಠಮಪ್ಪ ಹೇಳಿದರು. ಅವರು ಬುಧವಾರ ನಗರಸಭೆ ಆವರಣದಲ್ಲಿ ತಮ್ಮ ತಾಯಿ ಲಕ್ಷ್ಮಮ್ಮ ಅವರ 5ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಮಾತಾಶ್ರೀ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ ವತಿಯಿಂದ ನಗರದ ವಿವಿಧ ವಾರ್ಡ್ಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 100ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ, ನಗರಸಭೆ ವಾಹನ ಚಾಲಕರಿಗೆ ಸ್ವೆಟರ್ಗಳನ್ನು ವಿತರಿಸಿ ಮಾತನಾಡಿದರು. ನಗರದ ಸ್ವಚ್ಛತೆಗೆ ಪ್ರಮುಖ ಕಾರಣರಾಗಿರುವ ಪೌರ ಕಾರ್ಮಿಕರ ಸೇವೆ ಅಮೂಲ್ಯವಾದುದು. ಅವರ ಶ್ರಮದಿಂದಲೇ ನಗರ ಆರೋಗ್ಯಕರವಾಗಿ ಉಳಿಯುತ್ತಿದೆ. ಇಂತಹ ನಿಸ್ವಾರ್ಥ ಸೇವೆಗೆ ಸಮಾಜ ಕೃತಜ್ಞತೆ ಸಲ್ಲಿಸಬೇಕಿದೆ ಎಂದು ಹೇಳಿದರು. ಚಳಿಗಾಲದ ತೀವ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಪೌರ ಕಾರ್ಮಿಕರಿಗೆ ಸ್ವಲ್ಪವಾದರೂ ಸಹಾಯವಾಗಲಿ ಎಂಬ ಉದ್ದೇಶದಿಂದ ಈ ಸೇವಾ ಕಾರ್ಯ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಾಗಿ ಅವರು ತಿಳಿಸಿದರು. ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ತಂದೆ ತಾಯಿ ಮತ್ತೆ ಹೆಂಡತಿ ಮಕ್ಕಳು ಅವ್ರು ನಾಳೆ ದಿನ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಆರೋಗ್ಯಗಳನ್ನ ಕೆಡಿಸ್ಕೊಳಕ್ ಹೋಗ್ಬೇಡಿ. ಎಲ್ಲಾ ರೀತಿಯಾದಂತಹ ಮಾಸ್ಕ್ ಮತ್ತೆ ಗ್ಲೌಸಸ್ ಬರ್ತದೆ, ಗ್ಲೌಸಸ್ ನ ಉಪಯೋಗಿಸಿ. ನೀವು ಸಾಕಷ್ಟು ಜನ ಸೀನಿಯರ್ಸ್ ಇದ್ದೀರಿ, ಅವ್ರು ಏನ್ ಮಾಡ್ತೀರಾ ಅಂದ್ರೆ ನಿಮ್ಗೆ ರೂಢಿ ಆಗ್ಬಿಟ್ಟಿದೆ, ಹಂಗೆ ಹೋಗ್ತೀರಾ. ನೀವು ಎಲ್ಲ ಇದ್ರೂ ಕೂಡ ಕೊಟ್ಟಿದ್ರು ನೀವು ಹಾಕೊಳ್ಳೋದೇ ಇಲ್ಲ, ಕೊಟ್ಟಿದ್ರು ಕೂಡ ಕೆಲವರು ಹಾಕೊಳ್ಳಲ್ಲ. ದಯವಿಟ್ಟು ಕೂಡ ಈ ಶಿಸ್ತನ್ನ ದಯವಿಟ್ಟು ಕೂಡ ಪಾಲನೆ ಮಾಡಿ. ನಿಮ್ಮ ತಂದೆ ತಾಯಿಗಳಿಗೂ ಕೂಡ ಒಳ್ಳೆ ಹೆಸರು ಬರಲಿ. ಮತ್ತೆ ನಿಮ್ಮ ಹೆಂಡತಿ ಮಕ್ಕಳನ್ನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ, ಸಾಕ್ರಿ. ನಿಮ್ಮ ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ರಿ. ದಯವಿಟ್ಟು ಕೂಡ ನೀವಂತೂ ಓದಿಲ್ಲ, ಅಟ್ಲೀಸ್ಟ್ ನಿಮ್ಮ ಮಕ್ಕಳಾದ್ರೂ ಓದಿ ನಾಳೆ ದಿನ ಒಳ್ಳೊಳ್ಳೆ ಆಫೀಸರ್ಸ್ ಆಗ್ಲಿ. ನೋಡಿ, ಈ ತರ ಉಮಾಶಂಕರ್ ಸರ್ ತರ ಬಂದು ಕುತ್ಕೊಳ್ಳತಕ್ಕಂತ ಕೆಲಸ ಆಗ್ತದೆ ಖಂಡಿತ. ಅದನ್ನ ನೀವು ಗಮನ ಹರಿಸಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಹರಿಸಿ KS, IAS, IPS ಯಾವುದೋ ಒಂದು ರೀತಿಯಲ್ಲಿ ಉದ್ಯೋಗಕ್ಕೆ ಸೇರ್ತಕ್ಕಂಥ ಅವಕಾಶ ಸಿಗಲಿ. ಇವತ್ತು ಕೊನೆಯದಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ತಾಯಿಯವರ ಬಗ್ಗೆ. ನಮ್ಮ ತಾಯಿಯವರು ನಿಜವಾಗ್ಲೂ ಕೂಡ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಪೂಜ್ಯ ಮಾತಾಶ್ರೀ ಲಕ್ಷ್ಮಮ್ಮರವರು, ನಮ್ಮ ತಾಯಿಯವರು ಮುಖ್ಯ ಕಾರಣ. ನಾನು ಇವತ್ತು ಈಗ ಇದಕ್ಕೆ ಬರಬೇಕಾಗುತ್ತೆ. ಯಾಕಂದ್ರೆ ಒಂದು ತಾಯಿ ಪ್ರತಿಯೊಬ್ಬರಿಗೂ, ನನ್ನ ಒಬ್ಬನಿಗೆ ಅಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ಎಲ್ರಿಗೂ ಅಷ್ಟೇ ತಾಯಿನೇ ಇರುವರೆ. 9 ತಿಂಗಳು ನಮ್ಮನ್ನೆಲ್ಲ ಎತ್ತಿ ಒತ್ತು ಸಾಕಿ ನಮ್ಮನ್ನ ಇವತ್ತು ಈ ಭೂಮಿ ಮೇಲೆ ಬಿಡ್ತೈತೆ. ಬಿಟ್ಟು ನಮ್ಮನ್ನ ಬಿಟ್ಬಿಡಲ್ಲ. ಕೊನೆ ಒಂದೊಂದು ಕ್ಷಣನೂ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತದೆ. ಒಂದು 24 ರಾತ್ರಿಯಲ್ಲೂ ಕೂಡ ನಮ್ಮ ಬಗ್ಗೆ ಬಗ್ಗೆ ಏನ್ ಮಾಡ್ತಾರೋ ಹುಡುಗರು, ಏನಾಗ್ತಾರೋ ಅಂತ ಹೇಳ್ಬಿಟ್ಟು ನಾನು ಕಣ್ಣಾರೆ ಕಂಡಿರೋದು. ನಾವೆಲ್ಲಾದ್ರೂ ಒಂಚೂರು ಆಚೆ ಕಡೆ ಹೋಗಿ ಬಂದ್ರೆ ಸಾಕು ಭಯ ಬೀಳೋದು, ಎಲ್ಲೋದ್ರೋ ಏನೋ ಬರ್ಲಿಲ್ವೇ, ಊಟಕ್ಕೆ ಬರ್ಲಿಲ್ವೇ ಅಂತ ಹೇಳ್ಬಿಟ್ಟು. ಆ ರೀತಿಯಾದಂತ ಕ್ರಮವನ್ನ ಎಲ್ಲ ತಂದೆ ತಾಯಿರು, ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲರೂ ಅಷ್ಟೇ ಅದನ್ನ ಗಮನ ಹರಿಸ್ತಾರೆ, ನಮ್ಮ ತಾಯಿನೇ ಅಲ್ಲ. ಹಾಗಾಗಿ ದಯವಿಟ್ಟು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ. ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ರಿ. ಯಾವುದೇ ಕಾರಣಕ್ಕೂ ಕೂಡ ಯಾರು ಅಷ್ಟೇ ತಂದೆ ತಾಯಿಗಳ ಮೇಲೆ ಗಲಾಟೆ ಮಾಡೋದಾಗ್ಲಿ, ಅವ್ರನ್ನ ಬೈಯೋದಾಗ್ಲಿ ಅಥವಾ ಹೊಡಿತಕ್ಕಂಥ ಪ್ರವೃತ್ತಿಯನ್ನ ದಯವಿಟ್ಟು ಕೂಡ ಯಾರೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವರಿಂದ ಅವ್ರು ಇಲ್ದೇ ಹೋಗಿದ್ರೆ ಇವತ್ತು ನಾವಿಲ್ಲ. ನಮ್ಗೆ ಆಚಾರ, ವಿಚಾರ, ಸಂಸ್ಕಾರ ಎಲ್ಲವನ್ನ ಕಲಿಸಿ ನಮ್ಮನ್ನ ಇವತ್ತು ನೀವು ಬದುಕ್ರಪ್ಪ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತು ದಾರಿದೀಪ ಆಗಿ ಮತ್ತೆ ಸದಾ ಆಶೀರ್ವಾದ ಇರ್ತದೆ. ಇವತ್ತು ನಾನಿಲ್ಲೊಬ್ಬ ನಗರಸಭಾ ಸದಸ್ಯನಾಗ್ಬೇಕಾದ್ರೆ, ಒಬ್ಬ ವಕೀಲ ಆಗ್ಬೇಕಾದ್ರೆ, ಮತ್ತೆ ಜೊತೆಗೆ ಇವತ್ತು ಏನೋ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾನೊಂದಷ್ಟು ಕಾಣಿಸ್ಕೋಬೇಕಾದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ತಾಯಿಯವರ ಆಶೀರ್ವಾದ, ಮತ್ತೆ ದೇವರ ಆಶೀರ್ವಾದ, ಪ್ರಕೃತಿಯ ಆಶೀರ್ವಾದ, ಮತ್ತೆ ಜೊತೆಗೆ ಹಿರಿಯರ ಆಶೀರ್ವಾದ, ಮತ್ತೆ ಸ್ನೇಹಿತರ ಆಶೀರ್ವಾದ, ಅವರ ಹಿತವಚನಗಳಿಂದ ಇವತ್ತು ನಾನೆಲ್ಲೋ ಒಂದ್ ಕಡೆ ಸಣ್ಣದಾಗಿ ಒಂದಷ್ಟು ಕಾಣಿಸ್ಕೋಬೇಕು ಅಥವಾ ಏನೋ ಒಂದು ಸಾಮಾಜಿಕ ಕಾಳಜಿ ಬಗ್ಗೆ ಏನಾದ್ರೂ ಒಂದಷ್ಟು ಇರಬೇಕಾದ್ರೆ ಜವಾಬ್ದಾರಿ, ಅದಕ್ಕೆ ಕಾರಣ ನಮ್ಮ ತಾಯಿಯವರು. ಹಾಗಾಗಿ ನಿಮ್ಮ ತಂದೆ ತಾಯಿಗಳು ಅಷ್ಟೇ ತುಂಬಾ ಒಳ್ಳೆಯವರು ಇರ್ತಾರೆ. ದಯವಿಟ್ಟು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೇದಾಗ್ಲಿ. ಇವತ್ತು ಅವ್ರ ಹೆಸರಲ್ಲಿ ನಾವು ಏನ್ ಕಾರ್ಯಕ್ರಮ ಮಾಡ್ತಾ ಇದೀವಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಠಮಪ್ಪ ಅವರ ತಂದೆ ರಾಮಯ್ಯ, ನಗರಸಭೆ ಹೆಲ್ತ್ AEE ಉಮಾಶಂಕರ್ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.